ಕಳೆದ ಒಂದು ವಾರದಿಂದ ಅರಬ್ಬಿ ಸಮುದ್ರದ ತಪ್ಪಲಿನಲ್ಲಿ ಚಂಡಮಾರುತದ ಅಬ್ಬರ ನಾವು ನೋಡಿದ್ದೇವೆ. ಸಮುದ್ರ ರಾಜ ಗರ್ಜಿಸಿದ್ದಾನೆ. ಈಗ ವಿಪರೀತವಾದ ಗಾಳಿ ಬೀಸ್ತಾ ಇದೆ ಅರಬ್ಬಿ ಸಮುದ್ರದಲ್ಲಿ. ಉಡುಪಿ ಜಿಲ್ಲೆಯಾದ್ಯಂತ ವ್ಯಾಪಕವಾದ ಮಳೆಯ ಜೊತೆ ಅಬ್ಬರದ ಗಾಳಿ ಬೀಸ್ತಾ ಇರುವಂಥದ್ದು. ಹವಾಮಾನ ಇಲಾಖೆ 55 ಕಿಲೋಮೀಟರ್ ವೇಗದವರೆಗೂ ಕೂಡ ಗಾಳಿ ಬೀಸಬಹುದು ಅನ್ನೋ ಒಂದು ಮುನ್ಸೂಚನೆ ಕೊಟ್ಟಿದೆ. ನಾವು ನೋಡ್ಬೋದು ಗಾಳಿಯ ಒತ್ತಡ ಹೇಗಿದೆ ಅನ್ನುವಂಥದ್ದು. ಇದಕ್ಕೆ ಸಾಕ್ಷಿ ಸುತ್ತಮುತ್ತ ಇರುವಂತಹ ತೆಂಗಿನ ಮರಗಳು ಯಾವ ಪ್ರಮಾಣದಲ್ಲಿ ಗಾಳಿ ಬೀಸ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ಹವಾಮಾನ ಮುನ್ಸೂಚನೆ ಇದೆ. 26ರಿಂದ 27ನೇ ತಾರೀಕಿನವರೆಗೂ ಕೂಡ ಹೆವಿ ರೈನ್ ವಿತ್ ವಿಂಡ್ ಅನ್ನುವಂಥದ್ದು. ಹಾಗಾಗಿ ಮೀನುಗಾರರು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಅನ್ನುವಂಥದ್ದು. ಒಂದು ಪ್ರಮುಖವಾಗಿ ಅರಬ್ಬಿ ಸಮುದ್ರಕ್ಕೆ ಇಳಿಲಿಕ್ಕಿಲ್ಲ, ಯಾಕಂದರೆ ಅಲ್ಲಿ ವಿಪರೀತ ಮಳೆಯ ವಾತಾವರಣ ಇರೋದ್ರಿಂದ ಕಟ್ಟೆಚ್ಚರ ಇದೆ. ಅದರ ಜೊತೆಗೆ ಪ್ರಮುಖವಾಗಿ ಅವರಿಗೆ ಒಂದು ಸೂಚನೆ ಇರುವಂಥದ್ದು ವಿಪರೀತವಾದ ಗಾಳಿ ಇದೆ ಅಂತೇಳಿ. ಅಂದರೆ ಯಾವುದೇ ಲೆಕ್ಕಾಚಾರವನ್ನು ಹಾಕ್ಲಿಕ್ಕೆ ಆಗೋದಿಲ್ಲ ಫಿಶಿಂಗ್ಗೆ ಇಳಿದಂತಹ ಸಂದರ್ಭದಲ್ಲಿ. ಹಾಗಾಗಿ ಗಾಳಿ ಅದು ಕೂಡ ಕ್ಷಣ ಕ್ಷಣಕ್ಕೂ ತನ್ನ ವೇಗವನ್ನು ಹೆಚ್ಚಿಸ್ತಾ ಹೋಗ್ತಾ ಇದೆ ಗಾಳಿ ಅನ್ನುವಂಥದ್ದು. ಹಾಗಾಗಿ ಬಹಳ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅನ್ನುವ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ನಾವು ನೋಡ್ಬೋದು ಸುತ್ತಮುತ್ತ ಯಾವ ಪ್ರಮಾಣದಲ್ಲಿ ಗಾಳಿ ಬೀಸ್ತಾ ಇದೆ ಅನ್ನುವಂಥದ್ದು. ಪ್ರಮುಖವಾಗಿ ಕಡಲ ತೀರದಲ್ಲಿ ಇಷ್ಟು ಪ್ರಮಾಣದಲ್ಲಿ ಗಾಳಿ ಬೀಸ್ತಾ ಇದ್ರೆ ಅದು ನಗರ ಭಾಗದಲ್ಲೂ ಕೂಡ ವಿಪರೀತ ಗಾಳಿ ಮಳೆ ಇದೆ. ಒಂದು ಈ ವಿಪರೀತವಾದ ಗಾಳಿ ನಾವು ನೋಡ್ಬೋದು. ಮೋಡಗಳ ಚಲನೆ ದಕ್ಷಿಣ ಭಾಗದಿಂದ ಉತ್ತರ ಭಾಗಕ್ಕೆ ಮಳೆಯ ಹರಿವು ಇದೆ ಅನ್ನುವಂಥದ್ದು. ವಿಪರೀತವಾದ ಗಾಳಿ ಇದ್ದಂತಹ ಸಂದರ್ಭದಲ್ಲಿ ಮಳೆ ಮೋಡಗಳು ಕೂಡ ಒಂದು ಜಾಗವನ್ನು ಬಿಟ್ಟು ಮತ್ತೊಂದು ಜಾಗಕ್ಕೆ ಹರಿದುಕೊಂಡು ಹೋಗ್ತದೆ. ಈಗಾಗಲೇ ಹವಾಮಾನ ಇಲಾಖೆಯ ಮುನ್ಸೂಚನೆ ಇರುವಂಥದ್ದು ದಕ್ಷಿಣ ಭಾಗದಿಂದ ಉತ್ತರ ಭಾಗಕ್ಕೆ ಚಂಡಮಾರುತ ಮತ್ತು ಗಾಳಿ ಇದೆ. ಮಳೆ ಆ ಭಾಗಕ್ಕೆ ಹೊತ್ಕೊಂಡು ಹೋಗ್ತದೆ ಅನ್ನುವಂಥದ್ದು. ಹಾಗಾಗಿ ಸದ್ಯದ ನಮಗಿರುವ ಮಾಹಿತಿ ಪ್ರಕಾರ ಉಡುಪಿ ಜಿಲ್ಲಾಡಳಿತ ಕಟ್ಟೆಚ್ಚರವನ್ನು ಕೊಟ್ಟಿದೆ. ನದಿ ಪಾತ್ರದಲ್ಲೂ ಕೂಡ ಬಹಳಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಿಕೊಂಡು ಫಿಶಿಂಗನ್ನು ಮಾಡಿ ಅನ್ನುವಂಥದ್ದು. ಹಾಗಾಗಿ ಗಾಳಿಯ ಒತ್ತಡವನ್ನು ನೋಡಿಕೊಂಡು ನೀರಿಗಿಳಿಯಿರಿ ಅನ್ನುವಂಥದ್ದು. ಹಾಗಾಗಿ ಮಳೆ ಮುಂದಿನ ವಾರದಲ್ಲೂ ಕೂಡ ಚಂಡಮಾರುತ 2ನೇ ಹಂತದಲ್ಲಿ ವಾಯುಭಾರ ಕುಸಿತದಿಂದ ಚಂಡಮಾರುತದಿಂದ ಮಳೆ ಬರ್ತದೆ ಅನ್ನುವಂಥ ಮುನ್ಸೂಚನೆ ಉಡುಪಿ ಜಿಲ್ಲೆಯಲ್ಲಿ ಹವಾಮಾನ ಇಲಾಖೆ ಕೊಟ್ಟಿದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ. ಹೇಗುಂಟು ಗಾಳಿಯ ಒತ್ತಡ? ವಿಪರೀತವಾಗಿ ಕಂಡು ಬರ್ತಾ ಉಂಟು. ಇನ್ನು ಜಾಸ್ತಿ ನೋಡ್ಲಿಕ್ಕೆ ಆಗ್ಲಿಲ್ಲ. ನೀರೆಲ್ಲ ಮೇಲೆ ಬರ್ತದೆ, ನಿಲ್ದಾಣಕ್ಕೆ ಬರ್ತದೆ ನೀರು. ಮೀನುಗಾರಿಕೆ ಹೋಗ್ಲಿಕ್ಕೆ ಆಗಲಿಲ್ಲ ಈ ತಿಂಗಳ ಲಾಸ್ಟ್. ಮೀನುಗಾರಿಕೆ ಫಿಶಿಂಗ್ ಆಗುದಿಲ್ಲ ಇನ್ನು ಈ ತಿಂಗಳ ಲಾಸ್ಟ್ 31 ತನಕ. ಮತ್ತೆ ಹೋಗ್ಲಿಕ್ಕೆ ಆಗುದಿಲ್ಲ. ಮತ್ತೆ ಸಣ್ಣ ದೋಣಿ ಎಲ್ಲ ಹೊಳೆಯಲ್ಲಿ ಇದು ಮಾಡ್ತಾನೆ. ಹೌದು ಅಷ್ಟೇ. ತೂಫಾನ್ ಬಂದು ಹೌದು ಕಷ್ಟ. ತೂಫಾನ್ ವರ್ಷ ಬರ್ತದೆ, ಬಂದ್ರೆ ಒಳ್ಳೆಯದು. ಮತ್ತೆ ಮೀನುಗಾರಿಕೆಗೆ ಮೀನು ಬರ್ತಾನೆ. ಹೌದು ಮೀನು ಬರ್ತಾನೆ. ಹೌದು ಇವತ್ತು ಮೇಘ ಶುರುವಾಗಿದೆ, ಗೊತ್ತೇ ಇಲ್ಲ ಮಳೆ ಬಂದದ್ದು. ಅದೇ ಎಲ್ಲ ಕಡೆ ನೀರೇ ನಿಂತಿದೆ. ಭಯ ಎಲ್ಲ ಅಭ್ಯಾಸ ಆಗಿದೆ. ಹೌದು ಅಭ್ಯಾಸ ಆಗಿದೆ. ದೋಣಿ ನಮ್ಮ ಆಚೆ ಹಾಗೆ ನಮ್ಮ ಹೆಣ್ಮಾಡಿ ದೋಣಿ ಬರುವಾಗೆಲ್ಲ ಇಲ್ಲಿ ಸಮುದ್ರದಲ್ಲಿ ಇದು ಮಾಡಿ ಆಗೆಲ್ಲ ಕೌಚ್ ಬಿದ್ದೆಲ್ಲ ಮರಣ ಎಲ್ಲ ಆಗಿದೆ. ಇಲ್ಲಿ ಅಂದರೆ ಒಳಗೆ ಅಳಿಮೆ ಒಳಗೆ ಹೋಗಿ ಅಲ್ಲಿ ನಿಲ್ಲುವುದು, ಅಲ್ಲೇನೆ ಅಪಾಯ ಇಲ್ಲ. ಹೌದು ನೋಡಿ ಅಭ್ಯಾಸ. ಅಲ್ಲಿ ಮತ್ತೆ ಹೆಂದ್ರಿಗೆ ನೋಡಿ ಬರುವ ತನಕ ಹೆಂದ್ರಿಗೆ ಆಗ್ತದೆ. ಇವತ್ತು ಕೂಡ ನಮ್ಮವರು ನೋಡಿ ಹೋದವರು ಗಾಳಿಗೆ ವಾಪಸ್ ಬಂದಿದ್ದಾರೆ. ಮತ್ತೆ ಹೋದವರಿಗೆ ಮೀನಿತ್ತು. ಹೌದು ಸಿಕ್ಕಿದೆ ಸಣ್ಣ ದೋಣಿಯವರಿಗೆ. ಮತ್ತೆ ದೊಡ್ಡ ಬೋಟ್ ಎಲ್ಲ ಒಳಗೆ ಬಂದಿದೆ, ಅಂದರೆ ಮೀನು ಖಾಲಿ ಆಗುವುದು. ಇನ್ನಿಲ್ಲ ಬೋಟ್ ಎಲ್ಲ ಗಾಳಿಗೆ ಬಂದಿದೆ.